ರಾಮ ಮಂದಿರ ನಿರ್ಮಾಣವಾಯಿತು, ಒಳಗಡೆ ರಾಮಲಲ್ಲ ಪ್ರತಿಷ್ಠಾಪನೆ ಆಯಿತು, 500 ವರ್ಷಗಳ ಹೋರಾಟ ಬಹುತೇಕ ಅಂತ್ಯವಾಗ್ತಾ ಬಂತು. ಆಮೇಲೆ ಯಾರಿಗೆ ಇದರ ಬಗ್ಗೆ ಅಂದರೆ ಇದು ಹಿಂದೂ ಮುಸ್ಲಿಮಪ್ಪ, ಮಸೀದಿ ಹೊಡೆದು ಕಟ್ಟಿದ್ರಪ್ಪ ಅನ್ನೋರಿಗೂ ಕೂಡ ಮನವರಿಕೆ ಮಾಡುವಂಥ ಕೆಲಸವನ್ನು ಶ್ರೀ ರವಿಶಂಕರ್ ಗುರೂಜಿಯವರು ಮಾಡಿದರು. ಆಮೇಲೆ ಮುಸ್ಲಿಮರು ಪಾಪ ಇದರ ಬಗ್ಗೆ ಯಾರು ಅದರ ಬಗ್ಗೆ ಸೊಲ್ಲೆತ್ತಾ ಇಲ್ಲ. ಕೆಲವರು ಇರ್ತಾರೆ ಬಿಡಿ, ಅದರದ್ದು ವಿಚಾರ ಬೇರೆ. ಆಮೇಲೆ ಈಗಲೂ ಹೇಳ್ತೀವಿ, ಯಾವುದೇ ಒಂದು ಧರ್ಮೀಯರ ಪವಿತ್ರ ಕ್ಷೇತ್ರವನ್ನು ಒಡೆದು ಮತ್ತೊಂದು ಪವಿತ್ರ ಕ್ಷೇತ್ರ ಮಾಡ್ತೀನಿ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಆಗಿರುವಂಥ ಕುರುಹುಗಳಿದೆ, ಮಾಹಿತಿಗಳಿದೆ, ಅದೆಷ್ಟೋ ಅದರ ಬಗೆಗಿನ ವಿಚಾರಗಳಿದೆ. ಎಲ್ಲೂ ಕೂಡ ಕ್ರೈಸ್ತರು ಒಂದು ದೇವಸ್ಥಾನ ಒಡೆದ್ರು ಅನ್ನುವಂಥದ್ದು ಆರೋಪ ಎಲ್ಲಿಯಾದರೂ ಬಂದಿದೆಯಾ? ಮತಾಂತರ ಬಂದಿರ್ಬೋದು. ಒಂದು ವೇಳೆ ಆ ಥರ ಬಂದಿದ್ದರೆ ಕ್ರೈಸ್ತರಿಗೂ ಬರಬೇಕಿತ್ತಲ್ಲ, ಅವರು ಮತಾಂತರ ಮಾಡಿದ್ದಾರೆ, ಇದು ಏನು ದೇವಸ್ಥಾನ ಹಿಂಗಾಗಿದೆ ಅಂತೇಳಿ. ಅದ್ಯಾಕೆ ಇವರ ಬಗ್ಗೆ ಮಾತ್ರ ಬಂತು? ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ನಡುವೆ ಕಾಂಗ್ರೆಸ್ ನಾಯಕರು ಇಷ್ಟು ದಿನ ಅಯೋಧ್ಯೆ ರಾಮ ಮಂದಿರವನ್ನು ಟೀಕಿಸಿ ಕೆಂಗಣಿಗೆ ಗುರಿ ಆಗ್ತಾ ಇದ್ರು. ಇದೀಗ ಬಾಲರಾಮನ ಮೂರ್ತಿ ಅನಾವರಣಗೊಂಡಿದೆ, ಅದನ್ನು ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಕನ್ನಡಿಗ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರೋ ಮೂರ್ತಿ ಕುರಿತಾಗಿ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ರಾಮಲಲ್ಲಾ ಮೂರ್ತಿಯು ಬಾಲರಾಮನ ರೀತಿ ಕಾಣ್ತಾ ಇಲ್ಲ ಎಂದು ಹೇಳಿದ್ದಾರೆ. ದಿಗ್ವಿಜಯ್ ಸಿಂಗ್ ನೋಡಿ, ಬಾಲರಾಮನ ಮೂರ್ತಿ ರಾಮಲಲ್ಲಾ ಮೂರ್ತಿ ಬಾಲರಾಮನ ರೀತಿ ಕಾಣ್ತಾ ಇಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ರಾಮನೇ ಇಲ್ಲ ಅಂತ ಅಫಿಡವಿಟ್ ಸಲ್ಲಿಸಿದವರು ಇವರು. ರಾಮನೇ ಇಲ್ಲ, ರಾಮ ಸೇತು ಸುಳ್ಳು ಅಂತ. ಕೆಲವೆಲ್ಲ ನಂಬಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥವುಗಳು. ಕೇವಲ ಒಂದು ಧರ್ಮವನ್ನು ಮಾತ್ರ ಹೇಳಬಾರ್ದು ಅಂತ ದಮ್ಮಿದ್ರೆ ಎಲ್ಲವರನ್ನು ಹೇಳಬೇಕೆ, ಯಾವುದು ಬೇಡಪ್ಪ ಅಂತೇಳಿ ಅದನ್ನು ಯಾರು ಹೇಳೋದಿಲ್ಲ. ನೀವು ಮಾತ್ರ ಜಾತ್ಯತೀತರಾಗಿರಿ, ಉಳಿದವರು ಅವರ ಧರ್ಮ ಪಾಲಿಸಲಿ ಅಂತಂದರೆ ಅದು ಹೇಗೆ? ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಸಖತ್ತಾಗಿ ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಕೋಪವನ್ನು ತೋಡ್ಕೊಂಡಿದೆ. ಕೇಳಿಸ್ಕೊಳ್ಳಿ. ಮುಂದಿನ ಸುದ್ದಿ. ಇವತ್ತು ಕೂಡ ನಾನು, ಸ್ಮಿತಾ ಮತ್ತು ಶ್ರುತಿ ಬೆಳಗ್ಗಿನಿಂದಲೇ ನಮ್ಮ ಜೊತೆ ನಮ್ಮ ಕ್ಯಾಮರಾಮ್ಯಾನ್ ಶಿವು ಇದ್ದರು, ರಾಜು ಇದ್ದರು, ಇನ್ನೊಬ್ಬರು ಎಲ್ಲ ಟೀಮ್ ಬೆಳಗ್ಗಿನಿಂದಲೇ ರಾಮ ಮಂದಿರದ ಮೂಲೆಗಳನ್ನು ನೋಡ್ತಾ ಇದ್ವಿ. ಭಕ್ತಾದಿಗಳು ಯಾವ ರೀತಿ ಬರ್ತಾರೆ, ಏನೆಲ್ಲ ಬರ್ತಾರೆ, ಎಲ್ಲಿಂದ. ಇಲ್ಲಿ ಹೆಂಗಾಗತ್ತೆ ಅಂತಂದರೆ, ನೀವೀಗ ಕರ್ನಾಟಕದಲ್ಲಿ ನಾವು ಇಲ್ಲಿಗೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಬಹುತೇಕ 98% ಕನ್ನಡಿಗರೇ ಇರ್ತೀವಿ. ಆ ಕಡೆಯಿಂದ ಬಂದವರು, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆ ಕಡೆಯಿಂದ ಯಾರಾದರೂ ಹೊರಗಿನವರು ಬಂದಿರ್ಬೋದು. ತಿರುಪತಿಗೆ ಹೋದಾಗಲೂ ಅಷ್ಟೇ, ಕನ್ನಡಿಗರು, ಸ್ವಲ್ಪ ತಮಿಳಿಯನ್ಸು, ಸ್ವಲ್ಪ ತೆಲುಗುನವರು, ಈ ಥರ ಕಾಣ್ಬರುತ್ತೆ. ಬಟ್ ರಾಮನ ಈ ದೇವಸ್ಥಾನಕ್ಕೆ ಅಯೋಧ್ಯೆಗೆ ಬಂದಿರುವಂಥವ್ರು ನೋಡಿದಾಗ ನಾನು ತುಂಬ ಜನರನ್ನು ಮಾತಾಡಿಸಿದೆ. ಕಿಧರ್ ಸೆ ಆಯಾ ಅಂತಂದರೆ ರಾಜಸ್ಥಾನ್ ಸೆ, ಮಧ್ಯಪ್ರದೇಶ್ ಸೆ, ತಮಿಳ್ನಾಡು ಸೆ, ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ, ಗುಜರಾತ್ನಿಂದ ವಿಧದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ರಾಮಲಲ್ಲನಿಗೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. कि खुश नसीबी का जब गुल खिला तब कहीं जाके ये दर मिला हो, ऐसी होगी कहाँ दूसरी, सबसे बढ़िया है सबसे बड़ी मेरी राघव तेरी नौकरी, सबसे बढ़िया है सबसे बड़ी। ವರ್ಷದಿಂದ ಅವರು ಶೂ ಹಾಕಿಲ್ಲ, ಅಯೋಧ್ಯೆಗೆ ಬಂದಿದ್ದಾರೆ. 1 लाख किलोमीटर की यात्रा की है 3 साल की, जिसमें 1 लाख किलोमीटर 3 साल में अयोध्या जी का आमंत्रण दिया। हम भूमि पूजन के साक्षी हुए थे 2020 में 5 अगस्त को। उस नाते पूरे देश में इस गाड़ी से हमने 21 फरवरी 2021 को इंदौर से यात्रा आरंभ करके 12 ज्योतिर्लिंग, 4 धाम, 7 सप्तपुरी पे 25 राज्य में लोगों को अयोध्या जी के लिए आमंत्रित किया कि 2024 में आप सभी आए, हमारा भाग्योदय हो रहा है। और एक अपील करी, जो भगवान के फोटो होते हैं वो उनकी हम पूजा करते हैं, वो फोटो कपूर, अगरबत्ती, फटाकों पे, अखबार में, यूज एंड थ्रो प्रोडक्ट पे होते हैं, जो उपयोग के बाद कचरा पेटी में जाते हैं, जिससे हमारी आस्था का अपमान होता है। इस बात को पूरे देश में रखा
और ज्ञापन के माध्यम से उत्तराखंड से इसमें रोक लगी है। 22 जनवरी को पुनः इस मुद्दे से हम देश में यात्रा आरंभ करेंगे। ಪ್ರಧಾನಮಂತ್ರಿಗಳು ಬರ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ, ದೇಶ ವಿದೇಶಗಳಿಂದ VVIPs ಬರ್ತಾರೆ. ಆಮೇಲೆ ಜಾತಿ ಧರ್ಮ ಅನ್ನೋದು ನೀವು ನೋಡಿದ್ರಿ, ಜೈನಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಬೌದ್ಧಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಹಿಂದೂಗಳಿಗೆ ಸಂಬಂಧ ಇದೆ. ಫೈನಲ್ ದರ್ಶನಕ್ಕೋಸ್ಕರ ಧಾವಿಸಿ ಬರೋದು, ದೂರಗಳಿಂದ ಅವನ ದರ್ಶನಕ್ಕೋಸ್ಕರ ಬರೋದು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿನ ಹನುಮನಿಗೆ ಬಹಳ ವಿಶೇಷ ಏನು ಅಂತಂದ್ರೆ, ಆತ ಸುದೀರ್ಘ ಕಾಲ ಇಲ್ಲಿ ಗುಹೆಯಲ್ಲಿ ವಾಸವಾಗಿದ್ದ, ರಾಮ ಆಳ್ವಿಕೆ ನಡೆಸುವಾಗಲೂ ಕೂಡ ಆತ ಇಲ್ಲಿ ನೆಲೆ ನಿಂತಿದ್ದ ಅಂತ ಹೇಳ್ತಾರೆ. ಮತ್ತು ಬಹಳ ಬೇಗ ದರ್ಶನ ಕೊಡುವಂತ ಹನುಮ ಅಂತ ಹೇಳ್ತಾರೆ. ನಾವು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಪೂಜೆ ಮಾಡಿದರೆ, ಪೂಜಾ ಪಾರಾಯಣ ಮಾಡಿದ್ರೆ ಅವನ್ ದರ್ಶನ ಕೊಡ್ತಾನೆ ಅಂತ. ಹೀಗಾಗಿಯೇ ಇದರ ಎದುರಿಗಿರುವಂತ ಮಂಟಪದಲ್ಲಿ ನಿರಂತರವಾಗಿ ರಾಮಚರಿತ ಮಾನಸವನ್ನ ಪಠಣ ಮಾಡೋದು, ಹನುಮಾನ್ ಚಾಲೀಸವನ್ನ ಓದೋದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಜನ ಮಾಡ್ತಾರೆ. ಮತ್ತು ಉತ್ತರ ಭಾರತದ ಶ್ರದ್ಧಾ ಭಕ್ತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದ್ದು. ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಈ ಜನರಿಗಾಗಿ ತಿಂಡಿ, ತೀರ್ಥ, ಊಟ ಎಲ್ಲವನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಇದು ಫ್ರೀ ಟೀ, ಫ್ರೀ ತಿಂಡಿ, ಫ್ರೀ ಬಿಸ್ಕೆಟ್. ನೋಡಿ ಜನ ಹೆಂಗಿದ್ದಾರೆ ನೋಡಿ. जय श्री राम। मुजफ्फरनगर विश्व हिंदू परिषद के बैनर तले चाय का वितरण हो रहा है। ये नया घाट है, ये चाय है, हाँ लंगर बोलते हैं। ಈ ತರ ಬಿಸಿ 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 ಫ್ರೀ ಇದೆ. ಬಿಸಿಬೇಳೆ ಭಾತ್ ಥರ ಇದೆ. ಯಾರು ಬೇಕಿದ್ರು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಫ್ರೀ. ಈಗ ಊಟ ಸಿಕ್ಕಿಲ್ಲ, ಮತ್ತೊಂದು ಸಿಕ್ಕಿಲ್ಲ, ಆ ಪ್ರಾಬ್ಲಮ್ ಬರೋದೇ ಇಲ್ಲ ನಿಮಗೆ. ನೋಡಿ, ಸನ್ಯಾಸಿಗಳೆಲ್ಲ ಇವರಿಗೆಲ್ಲ ಊಟ ಹಾಕೋದು ಇವರೇ. ಸೊ ಇದೆಲ್ಲ ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೋತಾರೆ. ಜನ್ಮಭೂಮಿಗೆ ಬಂದವರಿಗೆ ಊಟಕ್ಕೆ, ಹಸಿವಿಗೆ ತೊಂದರೆ ಇಲ್ಲ, ಎಲ್ಲವನ್ನು ಕೂಡ ಕೊಡ್ತಾರೆ. ಇದನ್ನು ನೀವು ಗಮನಿಸ್ತಾ ಇದ್ರಿ. ಇದು ಪದೇ ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಬಿಸಿಬೇಳೆ ಭಾತ್ ಅಂತ ಕರೀತಾರೆ. ಬೈಕ್ನ ಬಂದಿದ್ದು ಏನೋ ಟ್ರಾವೆಲ್ಸ್ ಗೊತ್ತಾಗಿಲ್ಲ ರಾಮನ ಹೆಸರು ಮ್ಯಾಗ. ಸೊ ರಾಮನ್ ನೋಡ್ಬೇಕಂತೇಳಿ ಬಂದ್ವಿ. ಆಕ್ಚುಲಿ 5 ತಿಂಗಳ ಹಿಂದೆ ಬಂದಿದ್ದೆ ನಾವು. ಫಿರ್ ಬಿ ಮತ್ತೆ ಬರ್ಬೇಕಂತ, ಯಾಕಂದ್ರೆ ಈ ಗುಡಿ ಆಗ್ಯದಂತ ಅನ್ಕೊಂಡಿದ್ದೆವು. ಮಸ್ತ್ ಆಗಿ ಚಲೋ ಆಗ್ಯದ. ಅದು ಆ ಪ್ರೇರಣೆ ತೊಗೊಂಡು ಬಂದೆವು. ಮಂತ್ರಾಕ್ಷರಿ ಬಂದ್ರೊಳಗೆ ನಮಗೆ ಯಾರಿಗೂ ಇದು ಆಗಲಿಲ್ಲ. ರಾತ್ರಿ ಪ್ಲಾನ್ ಮಾಡಿದ್ರೆ ಬೆಳಗ್ಗೆ ಬಿಟ್ಬಿಟ್ಟು ಅಲ್ಲಿದು. ವೀಕ್ಷಕರೇ, ಸುರೇಂದ್ರ ಕುಮಾರ್ ಶರ್ಮಾ ದೆಹಲಿಯಿಂದ ಎಂಥ ಅದ್ಭುತವಾಗಿ ಕೊಳಲು ವಾದನ ಮಾಡ್ತಾರೆ ಅಂತಂದರೆ, ಅವರ ಕೊಳಲು ವಾದನವನ್ನು ಕೇಳ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಪೂರೇ ಕರ್ನಾಟಕ ವಾಲೆ ಆಪ್ಕಾ ಬಾನ್ಸುರಿ ಕೆ ವಾದನ ಸುನನಾ ಚಾಹತೆ हैं, ಪ್ಲೀಸ್.